ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದ ಅತಿ ದೊಡ್ಡ ಮಹಾಘಟನೆಯ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿದ್ದರೂ ಇಂದಿನ ಬ್ರಹ್ಮಾಂಡದ ಗ್ರಹಗಳ ನರಕ ಸದೃಶ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಸ್ವತಃ ಶನಿದೇವ ಮತ್ತು ತಾಯಿ ದುರ್ಗೆಯ ಆದೇಶ ಹೊರಬಂದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ದೊಡ್ಡ ಭೂಕಂಪವೊಂದು ಸಂಭವಿಸಲಿದೆ. ಇಲ್ಲಿ ಭೂಕಂಪ ಅಂದರೆ ಭೂಮಿ ನಡುಗೋದಲ್ಲ ಫ್ರೆಂಡ್ಸ್. ನಿಮ್ಮನ್ನು ತುಳಿಯೋದಕ್ಕೆ ಯತ್ನಿಸಿದ ಶತ್ರುಗಳ ಸದ್ದೊಡಗಿಸಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಮಹಾ ಚಮತ್ಕಾರ ನಡೆಯಲಿದೆ. ನಿಮ್ಮ ಶತ್ರುಗಳ ಅಂತಿಮ ದಿನಗಳು ಹತ್ತಿರ ಬರ್ತಾ ಇವೆ. ಅವರ ಕೊನೆಯ ಪ್ರಯಾಣ ಇಂದಿನಿಂದಲೇ ಆರಂಭ ಆಗ್ತಾ ಇದೆ. ಈ ಮಹಾಘಟನೆಯನ್ನು ತಡೆಯೋದಕ್ಕೆ ಪ್ರಕೃತಿಯ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಆದ್ದರಿಂದನೇ ಹೇಳ್ತಾ ಇದ್ದೇವೆ, ಈ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ವೀಕ್ಷಿಸಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೊಡ್ಡ ಕನಸುಗಳಿರುತ್ತೆ. ಒಂದು ದಿನ ನಾನು ಕೋಟ್ಯಾಧಿಪತಿ ಆಗಬೇಕು, ಐಷಾರಾಮಿ ಕಾರು ಖರೀದಿ ಮಾಡಬೇಕು, ಸಮಾಜದಲ್ಲಿ ಎಲ್ಲರೂ ತಲೆ ಎತ್ತಿ ನೋಡುವಂತಹ ಬಂಗ್ಲೆ ಕಟ್ಟಬೇಕು. ಈ ಥರ ಸಿಂಹರಾಶಿಯವರು ಹಗಲಿರುಳು ಯೋಚನೆ ಮಾಡ್ತಿರ್ತಾರೆ. ಆದರೆ ಕೆಲವೊಮ್ಮೆ ಕಷ್ಟಪಟ್ಟು ದುಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ, ಜೇಬಿನಲ್ಲಿ ಹಣ ಇಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಾಗ ದೇವರಿಗಾಗಿ ಕಾಯ್ತೇವೆ. ಬಡತನ ಎನ್ನುವುದು ಶಾಪವಲ್ಲ, ಅದು ದೇವರು ಕೊಡುವ ಪರೀಕ್ಷೆ. ಯಾರಾದರೂ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲದೆ ಇತರರ ಮುಂದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದರೆ, ಕಣ್ಣೆದುರೇ ಪ್ರೀತಿ ಪಾತ್ರರು ಜೀವ ಬಿಡ್ತಿದ್ರೆ ಅನುಭವಿಸುವ ನೋವಿದೆಯಲ್ಲ, ಅದು ಮರಣಕ್ಕಿಂತ ಭೀಕರಾದದ್ದು. ಅದಕ್ಕಾಗಿಯೇ ಸಿಂಹರಾಶಿಯವರೇ, ಇಂದಿನಿಂದಲೇ ಅತಿಯಾದ ಖರ್ಚುಗಳಿಗೆ ಬ್ರೇಕ್ ಹಾಕಿ ಹಣವನ್ನು ಉಳಿಸಲು ಕಲಿಯಿರಿ. ನಿಮ್ಮ ಕಠಿಣ ದಿನಗಳು ಮುಗಿತಾ ಬಂದಿವೆ. ಇಂದಿನಿಂದ 2 ವರ್ಷಗಳ ಕಾಲ ಸಿಂಹರಾಶಿಯವರ ಪಾಲಿಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ನೀವು ಇನ್ನೂವರೆಗೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶ್ರೀ ಮಹಾಕಾಲ ಅಥವಾ ಜೈ ಶ್ರೀ ದುರ್ಗಾ ಮಾತೆ ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕ್ಬೋದು. ಆದರೆ ನಿಮ್ಮ ಆಯುಷ್ಯ ಇನ್ನೆಷ್ಟು ದಿನ ಅಂತ ಬಾಕಿ ಇದೆ ಅಂತ ತಿಳಿಯೋದಕ್ಕೆ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಹಾಗಾಗಿ ಸಿಕ್ಕಿರುವ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನದಿಯಲ್ಲಿ ಮುಳುಗುತ್ತಿದ್ದ ಚೇರನ್ನು ಬದುಕಿಸೋದಕ್ಕೆ ಹೋದ ಒಬ್ಬ ಮಹಾತ್ಮನಿಗೆ ಅದು ಮತ್ತೆ ಮತ್ತೆ ಕುಟುಕಿದ್ರು ಕೂಡ ಮಹಾತ್ಮ ಅದನ್ನು ರಕ್ಷಿಸೋದನ್ನು ಬಿಡಲಿಲ್ಲ. ಯಾಕೆಂದರೆ ಕುಟ್ಕೋದು ಚೇಳಿನ ಸ್ವಭಾವ, ಜೀವ ಉಳಿಸೋದು ಮಹಾತ್ಮನ ಗುಣ. ಅದೇ ರೀತಿ ನಿಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕುವವರ ಗುಣ ಬದಲಾಗೋದಿಲ್ಲ. ಈ ಸಮಯದಲ್ಲಿ ನೀವು ಯಾರನ್ನು ಕುರುಡಾಗಿ ನಂಬಿದ್ದೀರೋ, ಯಾರಿಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವ ಕೊಟ್ಟಿದ್ದೀರೋ, ಆ ಆಪ್ತರಿಂದಲೇ ನಿಮಗೆ ಅತಿ ದೊಡ್ಡ ನಂಬಿಕೆ ದ್ರೋಹ ಎದುರಾಗುತ್ತೆ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ನಾಶಕ್ಕೆ ಹೊಂಚು ಹಾಕ್ತಿದ್ದ ಆ ನಯವಂಚಕರ ನಿಜವಾದ ಮುಖವಾಡ ಮುಂದಿನ ಕೆಲವು ಗಂಟೆಗಳಲ್ಲಿ ಕಳಿಸಿಬಿಡುತ್ತೆ. ಪ್ರತಿ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯ ಬ್ರಹ್ಮ ಮುಹೂರ್ತದ ನಡುವೆ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಗ್ತಿದ್ರೆ ನಿಮ್ಮ ದೇಹದಲ್ಲಿ ಒಂದು ರೀತಿಯ ಭಾರವಾದ ಸಂವೇದನೆ ಉಂಟಾಗ್ತಾ ಇದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಸ್ವತಃ ಆದಿಶಕ್ತಿ ತಾಯಿ ದುರ್ಗೆಯ ದೈವಿಕ ಕವಚ ನಿಮ್ಮ ಸುತ್ತಲೂ ರೂಪುಗೊಳ್ತಾ ಇದೆ ಅಂತಾನೆ ಅರ್ಥ. ತಾಯಿ ನಿಮ್ಮನ್ನು ಶತ್ರುಗಳ ತಾಂತ್ರಿಕ ಪ್ರಯೋಗಗಳಿಂದ ಮತ್ತು ನಕಾರಾತ್ಮಕ ದೃಷ್ಟಿದೋಷಗಳಿಂದ ರಕ್ಷಣೆ ಮಾಡ್ತಿದ್ದಾಳೆ. ನಿಮ್ಮನೆಯ ಮೂಲೆಯಲ್ಲಿರುವ ಹಳೆಯ ಒಡೆದ ವಸ್ತುಗಳು, ತುಕ್ಕು ಹಿಡಿದ ಕಬ್ಬಿಣ ಅಥವಾ ಒಣಗಿದ ಗಿಡಗಳನ್ನು ತಕ್ಷಣವೇ ಹೊರಹಾಕಿ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುತ್ತೆ. ಆದರೆ ನೆನ್ಪಿಡಿ, ನಿಮ್ಮ ಕಚೇರಿಯ ಪ್ರಮುಖ ಅಧಿಕೃತ ಫೈಲ್ಗಳನ್ನು, ರಹಸ್ಯ ದಾಖಲೆಗಳನ್ನು ಅಥವಾ ನಿಮ್ಮ ಮುಂದಿನ ವ್ಯವಹಾರದ ಯೋಜನೆಗಳನ್ನು ಯಾರಿಗೂ ಹಸ್ತಾಂತರ ಮಾಡಬೇಡಿ. ತಪ್ಪು ವ್ಯಕ್ತಿಗಳ ಕೈಗೆ ಈ ಮಾಹಿತಿ ಸಿಕ್ಕರೆ ನಿಮ್ಮ ಇಡೀ ಶ್ರಮ ಮಣ್ಣು ಪಾಲಾಗಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿರೋರು ಅಥವಾ ಈಗಾಗಲೇ ಉದ್ಯೋಗದಲ್ಲಿರುವವರು
ಅಂತಹ ವ್ಯಕ್ತಿಗಳೊಂದಿಗೆ ಲಂಚ ಅಥವಾ ಯಾವುದೇ ಅಕ್ರಮ ವ್ಯವಹಾರಗಳನ್ನು ಮಾಡಬೇಕಾದಾಗ ತೀವ್ರ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದರೆ ದೊಡ್ಡ ಗಂಭೀರ ಆರೋಪಗಳು ಬರ್ತವೆ, ನರಕ ಯಾತನೆ ಅನುಭವಿಸಬೇಕಾದ ಸಂದರ್ಭ ಬರುತ್ತೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಮನೆಯಲ್ಲಿ ಕಲ್ಯಾಣ ಕಾರ್ಯಗಳು, ಮದುವೆಗಳು, ಮಾತುಕತೆಗಳು ನಡೆಯುತ್ತೆ. ಇಲ್ಲಿಯವರೆಗೆ ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನು ಪಾಠವಾಗಿಟ್ಕೊಂಡು ನಿಮ್ಮ ಯೋಚನಾ ಲಹರಿಯನ್ನು ವಿಸ್ತರಿಸಿ ಹೊಸ ಉದ್ಯೋಗ ಅಥವಾ ಜವಾಬ್ದಾರಿಗಳಿಗೆ ನಿಮ್ಮನ್ನು ನೀವು ಕ್ರಮೇಣವಾಗಿ ಸಿದ್ಧ ಮಾಡಿಕೊಳ್ಳಿ. ಶನಿದೇವನ ಆಶೀರ್ವಾದದೊಂದಿಗೆ ನಿಮ್ಮ ಕೈ ಹಿಡಿಯೋದಕ್ಕೆ ದೇವರೇ ಸ್ವತಃ ಧರೆಗೆ ಇಳಿದು ಬರ್ತಾ ಇದ್ದಾರೆ. ಸತ್ಯಕ್ಕೆ ಎಂದಿಗೂ ಜಯ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀ ಮಹಾಕಾಲ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.